ನನ್ನ ಮಗಂದೊಂದು ಪ್ಲೈನ್ ಬ್ಲೇಝರ್ ಇತ್ತು, ಅದಕ್ಕೆ ಈ ರೀತಿ ಡಿಸೈನ್ ಮಾಡೋಣ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಒಂದು ಪಿಂಟ್ರೆಸ್ಟಲ್ಲಿ ಒಂದು ಫೋಟೋ ತೆಗೆದು ಸೇಮ್ ಅದೇ ರೀತಿಯೇ ಫ್ರೀ ಹ್ಯಾಂಡಲ್ಲಿ ನಾರ್ಮಲಾಗಿ ಅದು ಲಯನ್ದು ಚಿತ್ರ ಬಿಡಿಸ್ಕೊತಾ ಇದ್ದೆ. ಈಗ ಸ್ವಲ್ಪ ಟ್ರೆಂಡಲ್ಲಿ ಇತ್ತಲ್ಲ, ಒಂದು ಶೋಲ್ಡರಿಗೆ ಲಯನ್ದು ಪ್ರಿಂಟ್ ಹಾಕ್ಸೋದು, ವರ್ಕ್ ಇರೋ ಅಂಥದ್ದು ಹಾಕೋದು. ಅವನು ಆಲ್ರೆಡಿ ಹಾಕಿದ್ದ ಒಂದು ಸರಿ, ಈ ಸತಿ ಈ ರೀತಿ ಟ್ರೈ ಮಾಡೋಣ, ಸಖತ್ತಾಗಿ ಕಾಣ್ಬೋದು ಅಂತೇಳ್ಬಿಟ್ಟು ಜಸ್ಟ್ ಅದ್ರದ್ದು ಪಿಕ್ಚರ್ ಅಷ್ಟೇ ಪೆನ್ಸಿಲಲ್ಲಿ ಡಾರ್ಕಾಗಿ ಬಿಡಿಸ್ಕೊಂಡಿದ್ದೀನಿ. ಯಾಕೆಂದರೆ ಅದ್ರ ಮೇಲೆ ಸ್ಟೋನ್ ವರ್ಕ್ ಮಾಡೋಣ ಅಂತ ಹೇಳ್ಬಿಟ್ಟು ಫುಲ್ ಡಾರ್ಕಾಗಿ ನಾರ್ಮಲ್ ಪೆನ್ಸಿಲಲ್ಲಿ ಬರ್ಕೊಂಡಿರೋದಷ್ಟೇ ಅದ್ರ ಫೇಸ್ನ ಪೂರ್ತಿ. ಬೇಕಾದ್ರೆ ನೀವು ಟ್ರೇಸ್ ಕೂಡ ಮಾಡ್ಕೊಬೋದು. ನಾರ್ಮಲ್ ಪೆನ್ಸಿಲಲ್ಲಿ ಡ್ರಾ ನೀಟಾಗಿ ಬರಲಿಲ್ಲ ಅಂದರೆ ಒಂದು ಪೇಪರಲ್ಲಿ ಕೂಡ ನೀವು ಇದನ್ನು ನೀಟಾಗಿ ಡ್ರಾ ಮಾಡಿಕೊಂಡು ಬಿಡಿಸ್ಬೋದು. ನಾನು ಫ್ರೀ ಹ್ಯಾಂಡಲ್ಲೇ ನೀಟಾಗಿ ಇದನ್ನು ಬರ್ಕೊತಾ ಇದ್ದೀನಿ. ನೀಟಾಗಿ ಇದನ್ನು ಬರ್ಕೊಂಬಿಟ್ಟು ಅದ್ರ ಮೇಲೆ ನಾನು ಕಟ್ ಬೀಡ್ಸ್ನ ವರ್ಕ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಪೂರ್ತಿ ಕಂಪ್ಲೀಟಾಗಿ ಸೈಡಿಗೆ ಒಂದು ಕಿಂಗ್ ಅಂತ ಹೇಳ್ಬಿಟ್ಟು ಕೂಡ ಲೋಗೋ ಕೊಟ್ಟು ಮಾಡ್ಕೊಂಡಿದ್ದೀನಿ. ಹ್ಯಾಂಡ್ಸಿಗೆ ಕೂಡ ಅದರದ್ದು ಫೆದರ್ ಥರ ಬಂದರೆ ಸಖತ್ತಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಪೂರ್ತಿ ಈ ರೀತಿ ಕಂಪ್ಲೀಟ್ ಮಾಡಿಕೊಂಡು ಅದಕ್ಕೆ ಜಸ್ಟ್ ವರ್ಕ್ ಮಾಡ್ತಾ ಹೋಗೋದು. ಬೀಡ್ಸ್ ಹಾಕೋದು ಅಷ್ಟೇ ತುಂಬ ಸಿಂಪಲ್ಲು, ತುಂಬ ಈಸಿಯಾಗಿ ಬೀಡ್ಸ್ ಹಾಕೋಬೋದು. ನಿಮಗೆ ಬೀಡ್ಸ್ ಹಾಕೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ಬೀಡ್ಸ್ನ ದಾರದಲ್ಲಿ ಸುರ್ಕೊಂಡು ಗ್ಲೂ ಹಾಕಿ ಅಂಟ್ಸ್ಕೊತ ಹೋದರೂ ಸಾಕು, ಮಧ್ಯೆ ಒಂದು ಸ್ಟಿಚ್ ಹಾಕೊತ ಹೋದರೂ ಸಾಕು. ತುಂಬ ಈಸಿಯಾಗಿ ಒಂದು ಸೂಟ್ಗೆ ಮಕ್ಕಳು 2-3 ಸರಿ ಹಾಕ್ಬೋದಲ್ವ. ಒಂದು ಸತಿ ಈ ರೀತಿಯೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ವರ್ಕ್ ಹಾಕಿರೋದು. ಇದಕ್ಕೆ ತುಂಬ ಚೆನ್ನಾಗಿ ಬಂತು, ಸಖತ್ ಸ್ಟೈಲಿಶಾಗಿ ಬಂತು. ಕೋಟ್ನೆ ಮಾಡಿಸ್ದಂಗಿತ್ತು ವರ್ಕ್ ಹಾಕಿ, ತುಂಬ ಚೆನ್ನಾಗಿ ಬಂತು. ಈ ರೀತಿ ಕಟ್ ಬೀಡ್ಸ್ಗಳನ್ನ ಹಾಕ್ಕೊಂಡಿರೋದು. ಫಿಲ್ಲಿಂಗ್ ಎಲ್ಲ ಮಾಡ್ಲಿಕ್ಕೆ ಹೋಗಲಿಲ್ಲ, ಅಸಹ್ಯ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಔಟ್ಲೈನ್ ಕೊಟ್ಟಿದ್ದೆ ಸೂಪರಾಗಿ ಕಾಣ್ತಾ ಇತ್ತು. ಅಂದರೆ ಸ್ವಲ್ಪ ತಿಕ್ ಮೆಟೀರಿಯಲ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು ಅದನ್ನು ಕುಂದನ್ಸ್ನ ಹಾಕೋದು. 0 ನಂಬರ್ ನೀಡಲ್ನ ತಗೊಂಡು ಮಾಮೂಲಿ ಗೋಲ್ಡ್ ಕಲರ್ ಕಾಟನ್ ಥ್ರೆಡನ್ನು ತಗೊಬಿಟ್ಟು ಈ ರೀತಿ ನೀಟಾಗಿ ದಾರಕ್ಕೆ ನೀಟಾಗಿ ಸುರ್ಕೊತ ಹೋಗಿ ಪೋಣಿಸ್ಕೊತ ಹೋಗಿ ಕಟ್ ಬೀಡ್ಸ್ನ, ಬೇರೆದೇನೋ ಹಾಕಿದ್ರೆ ಅದಕ್ಕೆ ಸೂಟ್ ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಕಟ್ ಬೀಡ್ಸ್ನೇ ಹಾಕ್ಕೊಂಡಿದ್ದೀನಿ. ಗೋಲ್ಡ್ ಕಲರು ಕಟ್ ಬೀಡ್ಸ್ನೇ ಪೂರ್ತಿ ಹಾಕ್ಕೊಂಡು ಸುರ್ಕೊಂಡು ನೀವು ಗ್ಲೂ ಹಾಕಿ ಅಂಟಿಸಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನು ಸ್ಟಿಚ್ ಮಾಡಿದ್ರೆ ತುಂಬ ಲಾಂಗ್ ಟೈಮ್ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ರೀತಿ ಪುಟ್ಟದಾಗಿ ಅದರದ್ದು ಎಲ್ಲೆಲ್ಲಿದೆಯೋ ಫೆದರ್ಗೆ ಕಟ್ ಮಾಡಿಬಿಟ್ಟು ಅದನ್ನು ಅಲ್ಲಲ್ಲಿಗೆ ಸೂಜಿ ಹಾಕ್ಬಿಟ್ಟು ನಿಧಾನಕ್ಕೆ ಚಿಕ್ಕದಾಗಿ ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಅದು ತಿಕ್ಕಿತ್ತು ಮೆಟೀರಿಯಲ್ಲು, ತುಂಬ ಕಷ್ಟ ಆಯಿತು. ಅದರೊಳಗೆ ಸೂಜಿ ಸಣ್ಣದು ಹೋಗ್ತಿರ್ಲಿಲ್ಲ. ಆ ಕುಂದನ್ಗೆ ಸಣ್ಣ ಚೂರು ಸೂಜಿನೇ ಬೇಕು ಅಂತ ಹೇಳ್ಬಿಟ್ಟು ಈ ಥರ ಮಧ್ಯಕ್ಕೆ ಒಂದು ನಾಟ್ ಹಾಕ್ಕೊತಾ ಬಂದುಬಿಟ್ರೆ ಗ್ಲೂ ಹಾಕೋ ಅವಶ್ಯಕತೆ ಇಲ್ಲ. ಎಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು ನಾನು ಅಲ್ಲೆಲ್ಲ ಗ್ಲೂ ಹಾಕ್ಕೊಂಡಿದ್ದೀನಿ. ಸ್ಲೀವ್ಸ್ ಕೆಳಗೆ ಕೈ ಹಾಕಿ ಸ್ಟಿಚ್ ಮಾಡೋಕ್ಕಾಗ್ತಿರ್ಲಿಲ್ವಲ್ಲ, ಹಾಗಾಗಿ ಅದಕ್ಕೆಲ್ಲ ಗ್ಲೂ ಹಾಕೇ ಮಾಡಿದ್ದೀನಿ. ಅದನ್ನು ಕೂಡ ನಾನು ಅದ್ರಲ್ಲಿ ತೋರಿಸ್ತೀನಿ ಹೇಗೆ ಗ್ಲೂ ಹಾಕಿ ಅಂಟಿಸಿದೆ ಅಂತ ಹೇಳ್ಬಿಟ್ಟು. ಇಲ್ಲೆಲ್ಲ ಶೋಲ್ಡರ್ ಹತ್ರ ಎಲ್ಲ ಕೆಳಗೆ ಕೂಡ ಕೈ ಹಾಕೋಬೋದಲ್ವ, ಹಾಗಾಗಿ ಸೂಜಿಯಿಂದನೇ ಸ್ಟಿಚ್ ಮಾಡ್ಕೊತ ಬಂದೆ. ಆವಾಗ ಸ್ಟಿಚಿಂಗ್ ಚೆನ್ನಾಗಿ ನಿಲ್ಲುತ್ತೆ. ನೀರು ತೆಗೆದ್ರೆ ಕೆಲವೊಂದು ಗ್ಲೂ ಬಿಟ್ಕೊಳುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಹಿಂದ್ಗಡೆಯಿಂದ ಈ ರೀತಿ ಹೊಲಿಗೆ ಹಾಕ್ಕೊಂಡಿದ್ದೀನಿ. ಕಾಟನ್ ಥ್ರೆಡ್ಡೆಲ್ಲ ಅವರಿಗೇನು ಇರಿಟೇಷನ್ ಅಂತ ಅನಿಸಲ್ಲ ನೋಡಿ. ಈ ರೀತಿ ಎಂಡ್ ತನಕನೂ ಅದು ಕುಂದನ್ನು ಸುರ್ಕೊಂಡ್ಬಿಟ್ಟು ಕಟ್ ಪೀಟ್ಸ್ನ ಸುರ್ಕೊಂಡ್ಬಿಟ್ಟು ಮಧ್ಯೆ ಒಂದು ಸ್ಟಿಚಿಂಗ್ ಹಾಕ್ಕೊಂಡ್ರೆ ಸಾಕು. ಸ್ಟಿಚ್ ಹಾಕೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ಪೂರ್ತಿ ಕೂಡ ಗ್ಲೂ ಕೂಡ ಹಾಕೋಬೋದು. ನೀವು ಗ್ಲೂ ಹಾಕಿದ್ರೂ ಕೂಡ ತುಂಬ ಸ್ಟಿಫಾಗಿ ನಿಲ್ಲುತ್ತೆ. ಆದರೆ ನೀವು ದಾರದಲ್ಲಿ ಸುರ್ಕೊಂಡ್ಲೇಬೇಕು. ಬೀಡ್ಸ್ಗಳನ್ನ ಸುರ್ಕೊಂಡ್ಮೇಲೆ ಅಂಟ್ಸ್ಕೊಂತ ಮಿಡ್ಲು ಒಂದು ಸ್ಟಿಚ್ ಹಾಕ್ಕೊಂಡ್ಲೇಬೇಕು, ಅವಾಗೇ ಅದು ಬರೋದು. ಇಲ್ಲಾಂದರೆ ಅದ್ರ ಮೇಲೆ ಅಂಟಿಸ್ಲಿಕ್ಕೆಲ್ಲ ಬರಲ್ಲ. ಹೀಗೆ ಮಾಡಿದ್ದಕ್ಕೆ ಅದ್ರದ್ದು ಎಷ್ಟು ಗ್ರ್ಯಾಂಡ್ ಲುಕ್ ಬಂದಿದೆ ಅಂದರೆ ಏನೋ ಅಂದಾಜಿಗೆ ಪಿಂಟ್ರೆಸ್ಟಲ್ಲಿ ನೋಡ್ತಾ ಇದ್ದೆ, ಆವಾಗ ಫ್ಲಾಶ್ ಆಯಿತು. ನನ್ನ ಮಗನ ಕೊಟ್ಟು ಹೀಗೆ ಮಾಡಿದ್ರೆ ಚೆನ್ನಾಗಿ ಕಾಣುತ್ತಾ ಅಂತ ಹೇಳ್ಬಿಟ್ಟು ಅವನು ಹಾಕ್ಕೊಂಡಿದ್ದ. ನೈಟ್ ಫಂಕ್ಷನ್ಗಳಿಗೆ ಸಖತ್ತಾಗಿ ಕಾಣ್ತಾ ಇತ್ತು.
ನೀಟಾಗಿ ಬಂತು ಕೂಡ. ತುಂಬ ಏನೋ ಹೆವಿ ವರ್ಕ್ ಹಾಕ್ಲಿಕ್ಕೆ ಹೋಗಲಿಲ್ಲ, ಸಿಂಪಲ್ಲಾಗಿ ಸಖತ್ತಾಗಿ ಗ್ರ್ಯಾಂಡಾಗಿ ಕಾಣ್ತಾಯಿತ್ತು, ಏನೋ ಡಿಫ್ರೆಂಟಾಗಿ ಕಾಣ್ತಾಯಿತ್ತು. ಎಲ್ಲಿಂದ ತಂದ್ರಿ ಕೋಟು ಅಂತ ಕೇಳೋ ಅಷ್ಟು ಚೆನ್ನಾಗಿ ಕಾಣ್ತಾಯಿತ್ತು. ಈ ರೀತಿನೇ ಸ್ಟಿಚ್ ಮಾಡ್ಕೊಂಡು ಹೋಗಿದ್ದೀನಿ ಅಷ್ಟೇ ಸಿಂಪಲ್ಲಾಗಿ. ಯಾವ ಕಲರ್ ಕೂಡ ಕಟ್ ಬೀಡ್ಸ್ನ ಯೂಸ್ ಮಾಡ್ಬೋದು, ಕಾಂಬಿನೇಷನ್ ಮಾಡಿಬಿಟ್ಟು. ಅದು ಹೇಗಿದ್ರೆ ಒಂದು ವೈಟ್ ಡ್ರೆಸ್ಸಿಗೆ ಹಾಕೋದು ಅಂತ ಹೇಳ್ಬಿಟ್ಟು ಅದು ಫೋಟೋ ಕೂಡ ನಾನು ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ ಹೇಗೆ ಕಾಣ್ತಾ ಇತ್ತು ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಬಂತು. ನಾನು ಕೂಡ ಇಮ್ಯಾಜ್ ಮಾಡ್ಕೊಂಡಿರಲಿಲ್ಲ ಈ ರೀತಿಯೂ ಡಿಸೈನ್ ಮಾಡ್ಬೋದು ಅಂಥೇಳಿ. ಏನೋ ಅಂದಾಜಲ್ಲಿ ರೀಲ್ಸಲ್ಲಿ ನೋಡ್ತಾ ಇದ್ದೆ ಕೆಲವೊಂದರಲ್ಲಿ ಕೋಟಲ್ಲಿ ಎಲ್ಲಾದರೂ ಒಂದು ಶೋಲ್ಡರಲ್ಲಿ ಸಖತ್ತಾಗಿರೋ ಬರ್ಡು ಅನಿಮಲ್ಸ್ದೆಲ್ಲ ಇರ್ತಿತ್ತು. ಅದೇ ರೀತಿ ನಾನು ಇದಕ್ಕೆ ಟ್ರೈ ಮಾಡೋಣ, ಹೇಗೆ ಬರುತ್ತೆ ನೋಡೋಣ ಅಂತ ಮಾಡಿದೆ. ನೋಡಿ, ಗ್ಲೂ ಕೂಡ ಇದೆ, ಫ್ಯಾಬ್ರಿಕ್ ಗ್ಲೂ ತೊಗೊಳ್ಳಿ ಮಾಮೂಲಿ. ಇದನ್ನು ತೊಗೊಬಿಟ್ಟು ನಾನು ಒಂದು ಫುಲ್ಲು ಲೈನು ಸುರ್ಕೊಂಡಿದ್ದೀನಿ ಕಟ್ ಬೀಡ್ಸ್ನ. ಸುರ್ಕೊಂಬಿಟ್ಟು ಪೂರ್ತಿ ಗಮ್ನ ಹಾಕ್ಕೊಳ್ಳಿ. ಅದು ಗಮ್ ಡ್ರೈ ಆಗಿಬಿಡುತ್ತೆ ಬೇಗ, ಅದರದ್ದೇನು ಪ್ರಾಬ್ಲಮ್ ಇಲ್ಲ. ಪೂರ್ತಿ ಗಮ್ನ ಈ ರೀತಿ ಹಾಕ್ಕೊಂಡು ಅದಕ್ಕೆ ನೀಟಾಗಿ ಅದನ್ನು ಸ್ಟಿಕ್ ಮಾಡೋದು. ಚಿಕ್ಕದಾಗಿ ಒಂದು ಸತಿ ಒಳಗಡೆ ಸೂಜಿ ಹಾಕಲೇಬೇಕು, ಯಾಕೆಂದರೆ ಅದರಲ್ಲಿ ಎಂಡ್ ಮಾಡಬೇಕಲ್ವಾ. ಈ ರೀತಿ ಅಂಟಿಸ್ಕೊಂಡು ಸ್ವಲ್ಪ ಒಂದು 5 ಮಿನಿಟ್ಸಿಗೆಲ್ಲ ಅದು ಅಂಟಿಬಿಡುತ್ತೆ. ಅಂಟಿದ ತಕ್ಷಣವೇ ನೀವು ಸೂಜಿ ಇಲ್ಲ ಒಳಗಿಂದ ಹಾಕಿ ದಾರ ಥ್ರೆಡ್ನ ತಗೊಳ್ಳೇಬೇಕು, ಇಲ್ಲಾಂದರೆ ಅದು ಬಿದ್ದೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಈ ರೀತಿ ಸೂಜಿ ಹಾಕ್ಬಿಟ್ಟು ಎತ್ಕೊತಾ ಇದ್ದೀನಿ ನಾನು. ಮೇಲೆ ಹೆಂಗಿದ್ರು ಕೋಟ್ಗೆ 2 ಲೇಯರ್ ಇರುತ್ತಲ್ವಾ, ಹಂಗಾಗಿ ಒಂದು ಲೇಯರಿಗೆ ಅಷ್ಟಿಗೆ ಗೊತ್ತಾಗೋ ರೀತಿ ಸೂಜಿನ ಹಾಕಿ ತಗೊತಾ ಇದ್ದೀನಿ. ನೋಡಿ, ಈ ರೀತಿ ಗ್ಲೂ ಹಾಕಿ ಅಂಟ್ಸ್ಕೊತ ಹೋದರೆ ಪರ್ಫೆಕ್ಟಾಗಿ ಬರುತ್ತೆ. ನೀವು ನಾರ್ಮಲ್ ಇದೇ ಪ್ರೊಸೀಜರಲ್ಲೇ ಗ್ಲೂ ಹಾಕ್ಕೊತ ನೋಡಿ, ಪೂರ್ತಿ ಆ ಪೆಟಲ್ಸ್ ಒಂದು ಶೇಪ್ ಏನಿದೆಯೋ ಆ ಶೇಪಿಗೆ ತಗೊಂಡು ಗ್ಲೂ ಹಾಕೋದು, ಅಂಟಿಸೋದು, ಲಾಸ್ಟಿಗೆ ಒಂದು ಸಣ್ಣದಾಗಿ ಸ್ಟಿಚ್ ಹಾಕ್ಕೊಂಡ್ರೆ ಅಲ್ಲಿಗೆ ಅದು ಕೂರುತ್ತೆ. ಮತ್ತು ನೆಕ್ಸ್ಟು ಮತ್ತೆ ಅದೇ ರೀತಿ ನೀಟಾಗಿ ಬೀಡ್ಸ್ನೆಲ್ಲ ಥ್ರೆಡ್ಡಿಗೆ ಪೋಣಿಸ್ಬಿಟ್ಟು ಮತ್ತು ಸೇಮ್ ಇನ್ನೊಂದು ಪೆಟಲ್ಲು ಅದೇ ರೀತಿ ಕವರ್ ಮಾಡ್ಕೊಂಡು ಫುಲ್ಲು ಶೋಲ್ಡರ್ ಕೂಡ ನಾನು ಗ್ಲೂವಲ್ಲೇ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಈಗ ಕೂಡ ಸ್ಟಿಫಾಗೇ ಇದೆ, ಅದು ತುಂಬ ಚೆನ್ನಾಗೂ ಕಾಣ್ತಾ ಇದೆ. ಓವರಾಲ್ ಬೇಗ ಫಾಸ್ಟಾಗಿ ಆಯಿತು. ನನಗೆ ಅಲ್ಲಿ ಸ್ಟಿಚ್ ಹಾಕಿ ಮಾಡೋಕ್ಕಿಂತನೂ ಗ್ಲೂ ಹಾಕೋದಂತೂ ಇನ್ನೂ ಸ್ಪೀಡಾಗಾಯಿತು. ಮಕ್ಕಳು ಎಷ್ಟೊತ್ತು ಇಟ್ಕೊತಾರೆ ಹೇಳಿ. ಗ್ಲೂ ಹಾಕಿ ಮಾಡೋದೇ ನನಗೆ ಬೆಸ್ಟ್ ಅನ್ನಿಸ್ತು ಸ್ಟಿಚ್ ಹಾಕೋಕ್ಕಿಂತ. ನೀವು ಆ ಸೈಡು ಕೂಡ ಗ್ಲೂ ಹಾಕಿ ಇದೇ ಮೆಥಡ್ನ ಯೂಸ್ ಮಾಡಿದ್ರೆ ಇನ್ನೂ ಫಾಸ್ಟಾಗಿ ಹಾಕ್ಬೋದು. ಒಂದು ದಿವಸದಲ್ಲೆಲ್ಲ ಹಾಕಿದ್ದೀನಿ ನಾನು ಸ್ಟಿಚ್ ಹಾಕಿ ಕೂಡ. ಗ್ಲೂ ಹಾಕಿದ್ರೂ ಕೂಡ ನೀವು ಆರಾಮಾಗಿ ಈಸಿಯಾಗಿ ಹಾಕ್ಕೊತ ಹೋಗ್ಬೋದು. ನೀಟಾಗಿ ಸ್ಟಿಕ್ ಆಗುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಅದು ಕಟ್ ಬೀಡ್ಸ್ ಅಲ್ವಾ, ಸ್ವಲ್ಪ ಶೈನಿಂಗ್ ಇರೋದ್ರಿಂದ ಸ್ವಲ್ಪ ವೇರಿಯೇಷನ್ ಆದರೂ ನೀಟಾಗಿ ಕಾಣುತ್ತೆ. ನೋಡಿ, ಅದು ಚೂರು ವೇರಿಯೇಷನ್ ಆಗಿದ್ರೂ ಕೂಡ ನೀಟಾಗಿ ಆ ಶೇಪ್ ನೀಟಾಗಿ ಕೂರ್ತಾ ಹೋಗುತ್ತೆ ಗ್ಲೂ ಹಾಕೋದ್ರಿಂದ. ಎಲ್ಲೂ ಶೇಕ್ ಆಗ್ತಾ ಹೋಗಲ್ಲ. ಇಲ್ಲಾಂದರೆ ನೀವು ಒಂದೊಂದನ್ನೇ ಪೋಣಿಸ್ತಾ ಸ್ಟಿಚ್ ಮಾಡ್ತಾ ಹೋದರೆ ಕೆಳಗಡೆ ಹೆವಿ ವರ್ಕ್ ಆಗ್ತಾ ಹೋಗುತ್ತೆ ಥ್ರೆಡ್ದು. ಮೇಲೆ ಕೂಡ ನಿಮಗೆ ತುಂಬ ಟೈಮ್ ಬೀಳ್ತಾ ಹೋಗುತ್ತೆ. ಒಂದೊಂದು ಪೆಟಲ್ಸಿಗೆ ನಿಮಗೆ ತುಂಬ ಟೈಮ್ ಹಿಡಿತಾ ಹೋಗುತ್ತೆ. ಹಾಗಾಗಿ ಗ್ಲೂ ಹಾಕೋದು ನನಗೆ ಬೆಸ್ಟ್ ಅಂತ ಅನ್ನಿಸ್ತು. ಹೀಗೆ ಕಂಟಿನ್ಯೂ ಮಾಡ್ಕೊತ ಹೋಗಿ ಅಷ್ಟೇ, ಸಿಂಪಲ್ಲು. ಕೋಟ್ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಲಾಸ್ಟಿಗೆ ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು ಅಂತ ಹೇಳ್ಬಿಟ್ಟು. ಫುಲ್ಲು ಆದಮೇಲೂ ಕೂಡ ನಾನು ಹಾಕ್ತೀನಿ. ಜಸ್ಟ್ ಪೆನ್ಸಿಲಲ್ಲಿ ಬರ್ಕೊಂಡಿರೋದಷ್ಟೇ. ಫ್ರೀ ಹ್ಯಾಂಡಲ್ಲಿ ಬಿಡಿಸ್ಕೊಳೋದ್ರಿಂದ ಈಸಿ ಆಗುತ್ತೆ. ಅದು ಕರ್ವೆಲ್ಲ ಇರುತ್ತಲ್ಲ ಕೋಟ್ದು, ಹಾಗಾಗಿ ತುಂಬ ಈಸಿ ಆಗುತ್ತೆ. ನೀವು ಫ್ರೀ ಹ್ಯಾಂಡಲ್ಲೇ ಬಿಡಿಸ್ಕೊಳ್ಳಿ. ಆದಷ್ಟು ಫ್ರೀ ಹ್ಯಾಂಡಲ್ಲಿ ಬಿಡಿಸ್ಕೊಂಡು ಎಂಬ್ರಾಯ್ಡ್ರಿ ಮಾಡಿದ್ರೇ ಸ್ಪೀಡಾಗಿ ಆಗೋದು. ನೋಡಿ, ಓವರಾಲ್ ಆಗಿ ಇಷ್ಟು ಚೆಂದ ಕಾಣ್ತಾಯಿತ್ತು. ಎಲ್ಲರೂ ಕೇಳ್ತಿದ್ರು ಎಲ್ಲಿ ತೊಗೊಂಡ್ರಿ ಬ್ಲೇಝರ್ನ ಅಂತ ಹೇಳ್ಬಿಟ್ಟು. ಅಷ್ಟೇ ಚೆಂದ ಕಾಣ್ತಾಯಿತ್ತು. ಅವನು 1 ಟೈಮ್ ಅಷ್ಟೇ ಹಾಕಿದ್ದ, ಇನ್ನೊಂದು ಟೈಮ್ ಹಾಕಿರಲಿಲ್ಲ. ಹಾಗಾಗಿ ಈ ರೀತಿ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿದ್ವಿ. ತುಂಬ ಚೆಂದ ಕಾಣ್ತಿತ್ತು ಓವರಾಲ್ ಆಗಿ.